ಅಭಿ ಅತ್ತೆ ಎಲ್ಗೋದ್ರು? ಹಾ, ಅದೇ ನಾನು ಈ ಮನೆಗೆ ಬಂದಾಗಿಂದ ನೋಡ್ತಲೇ ಇದ್ದೀನಿ ಅಮ್ಮ ಅವ್ರನ್ನ ಮಾತಾಡ್ಸೋಣ ಅಂತಾನ, ಅವ್ರು ಕಾಣಿಸ್ತಾನೆ ಇಲ್ಲ. ಎಲ್ಲೋ ಹೊಲ್ದಕ್ ಪಲ್ದಕ್ ಹೋಗವ್ರೇನಮ್ಮ, ಏನೋ ಇದ್ರು ಇರ್ಬೇಕೇನೋ. ಸರಿ, ಚಿಕ್ಕ ಸಾವುಕಾರರು ಯಾಕೆ ಬೇಜಾರು ಮಾಡ್ಕೊಂಡಿರೋದು? ಊಟ ಮಾಡಿದ್ರಾ? ಹ್ಞೂ ಗುಲಾಬಿ, ಊಟ ಮಾಡಿದ್ರು, ಮನೆ ಕಂಡಿದ್ದಾರೆ. ಅದು ಯಾಕೆ ಅಂದ್ರೆ ಹೊಲ್ದಾಗೆ ಅದೇ ನಮ್ಮ ಮಾವರ ಎರಡನೇ ಹೆಂಡತಿ ಮತ್ತೆ ಅವ್ರ ಮಕ್ಕಳು ಬಂದಿದ್ರಂತೆ. ಅವ್ರೇನೋ ತುಂಬಾ ಗೋಳ ಆಡ್ಬಿಟ್ರಂತೆ. ಹಿಂಗೆಲ್ಲ ಜಗಳ ಆಡ್ಬೇಡ್ರಿ, ನಾವು ನಿಮ್ಮ ಆಸ್ತಿಗೆ ಏನು ಕೇಳೋದಿಲ್ಲ, ನಮ್ಗೆ ಈ ಊರಾಗೆ ಇರಕ್ಕೆ ಅವಕಾಶ ಮಾಡ್ಕೊಡ್ರಿ ಅಂತ ಹೇಳಿ ಕಣ್ಣೀರ್ ಹಾಕೋರಂತೆ. ಅದೇ ಹುಡುಗಿ ಕಮಲಾನು ಮತ್ತೆ ಅವ್ರ ಇದರಲ್ಲ ದೇವಮ್ಮ, ನಮ್ಮ ಚಿಕ್ಕತ್ತೆ, ಅವರು ಏನೋ ಕಣ್ಣೀರ್ ಹಾಕೋದಂತೆ. ಅದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಊಟ ಮಾಡ್ದಲೆ ಹಂಗೆ ಮನೆ ಕಂಡಿದ್ರು. ನಾನು ಹೋಗಿ ಸಮಾಧಾನ ಮಾಡಿ ಊಟ ಇಕ್ಕೊಟ್ಟೆ, ಊಟ ಮಾಡಿ ಮನೆ ಕಂಡ್ರು ಮತ್ತೆ. ಓ, ಅದಕ್ಕೆ ನಾ ಬೇಜಾರು ಮಾಡ್ಕೊಂಡಿರೋದು. ಅಲ್ಲ, ಚಿಕ್ಕ ಸಾವುಕಾರ ಹಂಗಾರೆ ಅವ್ರ ಜೊತೆ ಜಗಳ ಮಾಡಿರ್ತಾರೆ ಅನ್ಸುತ್ತೆ. ಹ್ಞೂ, ಹೊಲ್ದಕ್ಕೆ ಹೋಗಿದ್ರಂತೆ, ಹೊಲ ನೋಡ್ಬೇಕು ಅಂತ ಹೇಳಿ ಹೋಗಿದ್ರಂತೆ. ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ತಿಮ್ಮಲ್ಲಿ ಎಳ್ನೀರು ಕಿತ್ತಿದ್ದಂತೆ, ಕೊಟ್ಟವನೆ ಕುಡಿತಾ ನಿಂತಿದ್ರಂತೆ. ಇವ್ರು ಹೋಗಿ ಬಾಯಿಗೆ ಬಂದಂಗೆ ಬೈದವ್ರೆ. ಆಮೇಲೆ ಅವ್ರಿಗೂ ಬೇಜಾರಾಗೈತಿ. ಅದಕ್ಕೆ ಏನೋ ಆಗೋಯ್ತು, ನಮ್ಮನ್ನ ಕ್ಷಮಿಸ್ಬೇಡ್ರಿ, ಹಿಂಗೆ ಜಗಳ ಮಾಡಬೇಡ್ರಿ ಅಂತ ಹೇಳಿ ಗೋಳ ಆಡೋದ್ರಂತೆ. ಹಳೆ ಗುಲಾಬಿ, ಅತ್ತೇನು ತಾತನು ಬರ್ತಾ ಇದಾರೆ. ಇವರು ತಾತ ಯಾವಾಗ ಬಂದ್ರು? ತಾತ ಯಾವಾಗ ಬಂದ್ರಿ? ತಾತ ಚೆನ್ನಾಗಿದ್ದೀರಾ? ಎಲ್ಲಿಗೆ ಹೋಗಿದ್ರಿ ನೀವು? ಅತ್ತೆ ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ಹೂನಮ್ಮ, ನಾವು ಚೆನ್ನಾಗಿದ್ದೀವಿ. ಎಲ್ಲಿ ನಿನ್ ಮಗಳು, ನಿನ್ ಗಂಡ ಎಲ್ಲಿಗೋದ? ನಾವು ಅವನ್ನ ಮಾತಾಡ್ಸ್ಕೊಂಡು ಹಂಗೇನೆ ತೋಟ ಗಿಟ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ನಿನ್ ಗಂಡ ಸಿಗಲೇ ಇಲ್ಲ. ಮಂತಕ್ ಬಂದಂತೆ. ಎಲ್ಗೋದ ರಾಜ? ಅದು ತಾತ, ಅವರು ಮನೆ ಕಂಡಿದ್ದಾರೆ. ಯಾಕೆ ತಾತ? ಕಂಡವನ ಅವನ್ತಾಗ ಒಂದ್ ಸ್ವಲ್ಪ ಮಾತಾಡ್ಬೇಕು, ಕರ್ಕೊಂಬರಕ್ ಹೋಗಿ ಅವನ ಎದ್ದಾಡ್ಸ್ಕೊಂಡು. ಹೇ ಗುಲಾಬಿ, ಯಾವಾಗ ಬಂದೆ ನೀನು? ಮೋರೆ, ನಾನು ಊರಿಂದ ಬೆಳಗ್ಗೆನೆ ಬಂದೆ. ಇಲ್ಲಿ ಕೆಲ್ಸಕ್ಕೆ ಇವಾಗ ಒಂದ್ ಸ್ವಲ್ಪ ಹೊತ್ತು ಆತು. ನೀವು ಇರ್ಲಿಲ್ಲ ನಾನು ಬಂದಾಗ. ಹೌದಾ? ನಮ್ ನೇತ್ರಮ್ ಸಿಕ್ಕಿದ್ಲಾ? ಮಾತಾಡ್ಸ್ಕೊಂಬಂದ? ಚೆನ್ನಾಗಿದ್ದಾಳ? ಹ್ಞೂ, ಅಲ್ಲಿ ನಾಮಕರಣತಕ್ಕೆ ಅವರು ಬಂದಿದ್ರು, ಮಾತಾಡ್ಸ್ಕೊಂಬಂದೆ. ಹಂಗೋನು ಮನೆ ಹತ್ರ ಬಾ ಅಂತಂದ್ರು. ಇನ್ನೇನು ಟೈಮ್ ಆಗುತ್ತೆ ಅಂತೇಳಿ ನಾನು ಅದೇ ಬಂದೆ, ಮನೆ ಹತ್ರ ಹೋಗ್ಲಿಲ್ಲ ಮೋರೆ. ಚೆನ್ನಾಗಿದ್ದಾರೆ. ಹೌದಾ? ಹೆಂಗೋ ಚೆನ್ನಾಗಿರ್ಲಿ ಬಿಡು ಸದ್ಯ. ಅವಳನ್ನು ಬೇಜಾರು ಮಾಡ್ಕೊಂಡಿದ್ಲು ಕಣಪ್ಪ. ಹೋಗು, ಕೋಳಿ ಸಾರು ಮಾಡೋಕೆ ಹೋಗಿ. ಕೋಳಿ ಸಾರಿಗೆಲ್ಲ ಹೊಂದಿಸ್ಕೊಂಡು ಕೋಳಿ ತಗೊಂಬಂದು ಸಾರು ಮಾಡು. ಕೋಳಿ ಸಾರನ್ನ ಉಂಡು ನಮ್ಮ ಅಪ್ಪಯ್ಯ ಊರಿಗೆ ಹೋಗುತ್ತಂತೆ ಊಟ ಮಾಡಿ. ಸರಿ ಆಯ್ತು ಅಮ್ಮೋರಿ, ಕೋಳಿ ಸಾರೇ ಮಾಡ್ತೀನಿ ಹೇಳ್ರಿ. ಹೋಗಿ ಮಲ್ಲಿ, ನಿನ್ ಗಂಡನ್ ಕರ್ಕೊಬರಾಗೆ ನಮ್ಮ ಅಪ್ಪಯ್ಯ ಮಾತಾಡ್ಬೇಕಂತೆ ಅವನ್ತಾಗೆ. ಹೋಗು, ಎದ್ದಾಳ್ಸ್ಕೊಂಡು ಕರ್ಕೊಬರಾಗ ಹೋಗಿ. ಅತ್ತೆ, ಅವ್ರು ಇವಾಗಿನ ಮನೆ ಕಂಡ್ರು. ಒಂದ್ ಸ್ವಲ್ಪ ಹೊತ್ತಾಯ್ತು, ಯಾಕೋ ಬೇರೆ ಬೇಜಾರಾಗಿದ್ರು. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಮನೆ ಕಂಬ್ಲಿ, ಆಮೇಲೆ ಎದ್ದಾಳ್ತಾರಲ್ಲ ಅವಾಗ ಮಾತಾಡ್ಸ್ತಾರೆ. ನಿಮ್ ತಾತ ಬಂದೈತೆ, ಎದ್ ಬರ್ಬೇಕಂತೆ ಅಂತಾನ, ಕರ್ಕೊಬರಾಗ ಹೋಗಿ. ಹಿಟ್ಟದ್ನಾಗ ಎಂತ ನಿದ್ದೇನೆ ಅವನ್ಗೆ? ರಾತ್ರಿ ಎಲ್ಲ ಏನ್ ಮಾಡ್ತಿರ್ತಾನೆ ಅವನು? ಹೋಗು, ಕರ್ಕೊಬರಾಗ ಹೋಗಿ. ಸರಿ ಅತ್ತೆ, ಆಯ್ತು, ಕರ್ಕೊಬತ್ತೀನಿ ರೀ. ಯಪ್ಪ ನೀನ್ ಕೂತ್ಕ ಬರ್ತಾನೆ ರಾಜ, ಕರ್ಕ ಬರ್ತಾಳ ಅವಳು. ನೀನು ಕುಕ್ಕಳಮ್ಮ ಕಳಮ್ಮ, ಹೊಲ್ದಾಗಿಂದ ಬಂದು ನಡ್ಕೊಂಬಂದು ಕಾಲೆಲ್ಲ ನೋಯ್ತವೆ. ಕುಕ್ಕ ನೀನು. ನೇತ್ರಮ್ಮಂತೂ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನು, ಅವ್ರಪ್ಪ ಮಾಡಿರೋ ಇಂಥ ಕೆಲ್ಸಕ್ಕೆ ಅಲ್ವೇ? ಹ್ಞೂ ಕಣಪ್ಪ, ತುಂಬಾ ಅಂದ್ರೆ ತುಂಬಾ ಸಿಟ್ಟು ಮಾಡ್ಕೊಂಡಿದ್ಲು ಅವಳು. ಸರಿ ಆಯ್ತು ಬಿಡು. ಊರಿಗೆ ಹೋಗ್ಬೇಕಾರೆ ನಾನು ಹಂಗೇನೆ ಅವ್ರವ್ರಿಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ, ಹೆಂಗೈದಾಳೆ ಏನು ಅಂತೇಳಿ ವಿಚಾರಿಸ್ಕೊಂಡು. ಸ್ಯಾನೆ ದಿನ ಆತು ನೋಡಿ ಅವಳನ್ನು. ಪಾಪ. ಹ್ಞೂ ಸರಿ ಆಯ್ತಪ್ಪ, ಹಂಗೆ ಮಾಡು. ಹೋಗಿ ವಿಚಾರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಧೈರ್ಯವಾಗಿ ಉಪ್ಪಿನಕಾಯಿ ವ್ಯಾಪಾರ ಏನೋ ಮಾಡ್ತಾ ಇದ್ದಾಳಂತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿ ಇವಳಪ್ಪ ನೀನೇನೆ. ಉಪ್ಪಿನಕಾಯಿ ವ್ಯಾಪಾರನಾ? ನಮ್ಮ ನೇತ್ರಮ್ಮ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡ್ಯವಳ? ಹೂನಪ್ಪ, ಆಲೆ 1 ತಿಂಗಳಿಂದ ಶುರು ಮಾಡ್ಯವ್ರೆ. ಚೆನ್ನಾಗಿ ಆಗ್ತೈತಂತೆ ವ್ಯಾಪಾರ. ಎಲ್ಲರೂ ಕೇಳ್ತಾರಂತೆ ಉಪ್ಪಿನಕಾಯಿ ತಂದ್ಕೊಡ್ರಿ ಅಂತಾನೆ. ಒಳ್ಳೆ ಲಾಭನೂ ಬರ್ತಿತ್ತು ಕಣಮ್ಮ. ಅಷ್ಟರೊಳಗಿಂತ ಕೆಲಸ ಆಗೋಯ್ತು ಅಂತ ಹೇಳಿ ಗೋಳ ಆಡ್ತಿದ್ಲು ಅವಳು. ಹೌದೇನು? ಸರಿ ಆಯ್ತು ಬಿಡಮ್ಮ, ನಾನು ಹೋಗ್ಬೇಕಾರೆ ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ತಾತ ಯಾವಾಗ ಬಂದೆ ತಾತ? ಚೆನ್ನಾಗಿದೀಯಾ? ಹ್ಞೂ ಕಣ ರಾಜ, ನಾನ್ ಚೆನ್ನಾಗಿದ್ದೀನಿ ಕಣೋ. ನೀನ್ ಚೆನ್ನಾಗಿದ್ದೀನಪ್ಪ? ಏನೋ ಇದು ನಿಮ್ಮ ಅಪ್ಪನ ಕತೆ ಹಿಂಗಾಗೋಯ್ತು. ಇಂಥ ಕೆಲಸ ಮಾಡ್ತಾನೆ ಅಂತಂದ್ರೆ ನಾನ್ ಕೈಲಂತೂ ನಂಬಕ್ಕಾಗ್ಲಿಲ್ಲ ಕಣೋ ರಾಜ. ಅಯ್ಯೋ, ನೀವೆಲ್ಲಾರು ಅದ್ ಹೆಂಗೆ ಸಹಿಸ್ಕೊಂಡಿದ್ದೀರೋ ಏನೋ. ಏನ್ ಮಾಡಕ್ಕಾಗುತ್ತೆ ತಾತ, ಆಗಿದ್ದಾಗೋಯ್ತು. ಈಗ ಇನ್ಮೇಲೆ ಅದನ್ನೆಲ್ಲ ಮರ್ತು ಸುಮ್ನ ಜೀವನ ಮಾಡೋದ್ ನೋಡ್ಬೇಕು ಅಷ್ಟೇನಿ. ಓ ರಾಜ, ಅವ್ರೆಲ್ಲ ನಾವು ಹೊಲ್ತಕ್ ಬಂದಿದ್ರಂತಲ್ಲೋ, ಹೊಲ್ತಕ್ಕೆ ಯಾಕೋ ಬಿಡಿಸ್ಕೊಂಡೆ ಅವ್ರನ್ನ? ಮಕ್ಕಳು ಓಡಿಸ್ಬೇಕು ತಾನೆ. ಊರಿಗೆ ಬಂದಿರೋದಲ್ದೇನೆ ನಮ್ಮ ಹೊಲ ಬೇರೆನೆ ನೋಡಕ್ ಬಂದಿದ್ರಂತ. ಅಲ್ಲೇನೆ ಆಸ್ತಿ ಮೇಲೆ ಕಂಡು ಬಿದ್ದಿರ್ಬೇಕು ಅವ್ರಿಗೆ ಅಲ್ವೇ? ದರಿದ್ರದವು ಆಸ್ತಿಗೋಸ್ಕರನೇ ಬಂದ್ ಸೇರ್ಕೊಂಡೇವೆ ಅನ್ಸುತ್ತೆ ಈ ಊರಿಗೆ. ಇಲ್ಲ ಕಣಮ್ಮ, ಹಂಗೆಲ್ಲ ಏನೂ ಇಲ್ಲ. ಬಂದಿದ್ರು, ಎಳ್ನೀರು ಕುಡಿತಾ ಇದ್ರು. ನನಗೂ ಸಿಟ್ಟು ಬಂತು ಅವ್ರನ್ನ ನೋಡಿ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಮತ್ತೆ ಅವರು ಅದೇ ಅಪ್ಪನ ಎರಡನೇ ಹೆಂಡ್ತಿನೂ ಆಮೇಲೆ ಅವ್ರ ಮಗಳೂ ಕಣ್ಣೀರು ಹಾಕಿ ಗೋಳ ಆಡ್ಬಿಟ್ರು. ಜಗಳ ಆಡಬೇಡ್ರಿ, ನಾವೇನೇನು ನಿಮ್ಮ ಆಸ್ತಿಗೆ 1 ರೂಪಾಯಿನೂ ಕೇಳಲ್ಲ, ಒಂದು ಸ್ವಲ್ಪನೂ ನಮಗೇನು ಕೊಡಬೇಡ್ರಿ, ಈ ಊರಾಗ ಒಂದು ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ,
ಸಿಕ್ಕಿದ್ದಾಗೆಲ್ಲ ಜಗಳ ಮಾಡಬೇಡ್ರಿ ಅಂತೇಳಿ ಕಣ್ಣೀರು ಹಾಕಿದ್ರು ಕಣಮ್ಮ ಅವರಿಬ್ರು. ಅದಕ್ಕೆ ನನಗೂ ಬೇಜಾರಾಯಿತು. ಹೌದೇನೋ ರಾಜ ಹಂಗೆ ಹೇಳಿದ್ರ ಆಸ್ತಿಗೆ ಅವ್ರಿಗೇನು ಭಾಗ ಬೇಡವಂತ ನಿಜನೇನೋ ಅಥವಾ ಏನು ನಾಟಕನ? ನಾಟಕ ಆಡಿರ್ತಾರೆ ಅಷ್ಟೇನೆ. ಈಗ ನಾವು ಸಿಟ್ ಮಾಡ್ಕೊಂಡಿದೀವಲ್ಲ, ಅವ್ರನ್ನ ಬಾಯಿಗೆ ಬಂದಂಗೆ ಬೈತೀವಲ್ಲ ಎಲ್ಲಿ ನೋಡಿರ ಅಲ್ಲಿ, ಅದಕ್ಕೆ ಸಿಟ್ಟು ಒಂದ್ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಹೇಳಿ ಆಸ್ತಿ ಬೇಡ ಏನ್ ಬೇಡ ಅಂತ ಹೇಳಿ ನಾಟಕ ಮಾಡ್ತಾ ಇದಾರೆ. ಆ ನಾಟಕನ ನೀನ್ ನಂಬಕ್ ಹೋಗ್ಬೇಡ ಕಣೋ ರಾಜ. ಆ ಕಣ್ಣೀರಿಗೆ ಕಾರ್ಗಕ್ ಹೋಗ್ಬೇಡ, ಮೊಸಳೆ ಕಣ್ಣೀರ್ ಹಾಕ್ತಾರ ಅವ್ರು. ಅಯ್ಯೋ ಅಮ್ಮ, ಅವ್ರು ಮಾತಾಡಿದ್ ಕೇಳಿದ್ರೆ ನನಗೇನು ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ ಕಣಮ್ಮ. ನಿಜಾನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನೀನು ಅಷ್ಟೇ ಇನ್ಮೇಲೆ ಅವ್ರ ಕೂಡ ಜಗಳ ಮಾಡಕ್ ಹೋಗ್ಬೇಡ. ಅಪ್ಪ ಇನ್ನು ಅಷ್ಟೇ ಏನು ಬೈಯಕ್ ಹೋಗ್ಬೇಡ. ಆಗಿದ್ದಾಗೋಯ್ತು. ಅವರು ಇದೇ ಊರಾಗ ಬಂದೇ ಇದಾರೆ, ನೀನು ಎಲ್ಲಾರ್ಗೂ ಗೊತ್ತಾಗೋಗೈತೆ. ಇದೇ ಊರಾಗ ಇದ್ರೆ ಇರ್ಲಿ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ಏನು ಮಾತಾಡಕ್ ಹೋಗ್ಬೇಡ್ರಿ ಇದ್ರ ಬಗ್ಗೆ ಆಗ್ಲಿ. ತಾತ ನೀನು ಅಷ್ಟೇನೆ, ಅಪ್ಪ ಇನ್ನೇನು ಬೈಯಕ್ ಹೋಗ್ಬೇಡ. ಬೈಬಾರ್ದು, ಯಾಕೆ ಬೈಬಾರ್ದು ಅಂತಾನ? ಮೈ ಮೇಲೆ ಜ್ಞಾನ ಇಲ್ವೇ ಅವನಿಗೆ? ಊರಿಗೆ ದೊಡ್ಡ ಸಾವುಕಾರ ಅಂತ ಹೇಳಿ ಮೆರಿತಿದ್ನಲ್ಲ, ಇಂಥ ಹಲ್ಕ ಕೆಲಸ ಮಾಡಕ್ಕೆ ಅವ್ನಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ನಿನ್ಗೂ ನಿಮ್ಮ ಅಮ್ಮಗೂ ಅನ್ಯಾಯ ಮಾಡಕ್ಕೆ? ಮಲ್ಲಿ ನಾನು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ. ನೀನಂಗೆ ಖಾರ ಸಾಂಬಾರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿಕ್ಕ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ. ಕೋಳಿ ಸಾರು ಮಾಡೋಣ. ಕೋಳಿ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನ ಮಾಡಿದ್ರೆ ತಾತ ಊಟ ಮಾಡುತ್ತೆ. ಹಂಗ ಸರಿ ಆಯ್ತು ಗುಲಾಬಿ, ಹೋಗು ನೀನ್ ತಗೊಂಬ ಹೋಗು. ನಾನೆಲ್ಲನ ಸಾರಿಗೆ ಖಾರ ಸಾಂಬಾರ ಹೊಂದಿಸ್ತೀನಿ. ಹೋಗು ಜಲ್ದಿ ಬಾ. ಹಂಗ ದುಡ್ಡು ತಗೊಂಡಿದ್ಯಾ? ತಗೊಂಡಿದ್ದೀನಿ ಮಲ್ಲಿ, ಇಲ್ಲೇ ಇದಕ್ಕೆ ಇಕ್ಕೊಂಡಿದ್ದೀನಿ. ಹೋಗಿ ಜಲ್ದಿ ಬರ್ತೀನಿ. ಸರಿ ಆಯ್ತು ಹೋಗು. ಈಗ ಬೈದ್ರೆ ಏನ್ ಪ್ರಯೋಜನ ಆಗಂಗೈತೆ ತಾತ ಹೇಳು? ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಆ ಅಪ್ಪಗೂ ಬೇಜಾರಾಗುತ್ತೆ. ತಿರ್ಗ ಆಮೇಲೆ ಮನೆಗೆ ಬರ್ದಂಗೆ ಆಗ್ತಾರೆ. ಅವಾಗ ಏನ್ ಮಾಡೋದು? ಅವ್ರ ಮನೆಗೆ ಸೇರ್ಕೊಂಡ್ರೆ, ಅವ್ರ ಜೊತೆಗೆ ಇದ್ರೆ ಯಾಕೆ ಬರಲ್ಲ? ಬಂದೇ ಬರ್ಬೇಕು, ಏನೂ ಇಲ್ಲ. ಬರ್ಲಿಲ್ಲ ಅಂತಂದ್ರೆ ಓಹೋ ಬಂದೂಕ್ ತಕೊಂಡು ಸುಟ್ಬಿಡ್ತೀನಿ. ಏನ್ ಅಂದ್ಕೊಂಡಿದ್ದೇನೆ ನಿಮ್ಮ ಅಪ್ಪಯ್ಯ? ಯಾರು ಇಲ್ಲ ಅಂದ್ಕೊಂಡಿದ್ದೇನೆ ಏನು? ನಿಮ್ಮನ್ನ ಹೇಳಾರ ಕೇಳಾರ? ಓಹೋ ಬರಲ್ವಂತೆ. ಅದ್ ಹೆಂಗ್ ಬರಲ್ವ ನಾನು ನೋಡ್ತೀನಿ. ನಿಮ್ಮಜ್ಜಿ ಏನಾದ್ರು ಇವತ್ತು ಅಡ್ಡ ಬರ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನಿಮ್ಮ ಅಪ್ಪಯ್ಯನ ಸಾಯಿಸ್ಬಿಡ್ತಿದ್ದೆ ನಾನು. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತಾನ. ಏನ್ ಮಾಡ್ತೀಯ? ನಿಮ್ಮ ಅಮ್ಮ ಇನ್ನು ನಿನ್ನ ಬಗ್ಗೆನು ಯೋಚನೆ ಮಾಡ್ಕೊಂಡು ಸುಮ್ಮನಾಗಿದ್ದೀನಿ. ನಿಮ್ಮನ್ನ ಯಾರು ನೋಡ್ಕೊಂತಾರೆ ಆಮೇಲೆ? ನನಗೂ ವಯಸ್ಸಾತು ಅಂತ ಹೇಳಿ. ಅಯ್ಯೋ ತಾತ, ಅಂತ ಕೆಲಸ ಎಲ್ಲ ಮಾಡ್ಬಿಟ್ಟಿರ ಆಮೇಲೆ ಸುಮ್ಮನೆ ಇರ್ರಿ. ಈಗ ಸಾಯಿಸೋದ್ರಿಂದ ಏನು ಬರಂಗಿಲ್ಲ, ಏನು ಬದಲಾವಣೆನೂ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರನ್ನೂ ಸಾಯಿಸಿದ್ರು ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಮರ್ತು ಸಂತೋಷವಾಗಿ ಇರೋದು ನೋಡ್ಬೇಕಷ್ಟೇನೆ. ಆಗಿದ್ದಾಗೋಯ್ತು ಅನ್ಕೊಂಡು ಅಮ್ಮಗೂ ಅಷ್ಟೇನೆ ಹಂಗೆ ಹೇಳೋಗು ನೀನು ಹೋಗ್ಬೇಕಾದ್ರೆ. ಏನಾದ್ರೂ ಆಗ್ಲಿ, ನೀವು ಮಾತ್ರ ಅವ್ರನ್ನ ಮಾತಾಡ್ಸಕ್ ಹೋಗ್ಬೇಡ್ರಿ. ಎಲ್ಲಿ ಕಂಡ್ರು ಸುಮ್ಮನೆ ಅದೇ ಬರೀ ಮಾತಾಡ್ಸಿರಿ ಮಾತಾಡ್ದಂಗೆ. ಅವಾಗ್ಲೇ ಅವ್ರಿಗೆ ಗೊತ್ತಾಗೋದು. ಅಯ್ಯೋ ನಾವೇನು ಮಾತಾಡ್ಸಕ್ ಹೋಗಲ್ಲ ಕಣ್ತಾತ. ಅವ್ರನ್ನ ಯಾಕೆ ನಾವು ಮಾತಾಡ್ಸಕ್ ಹೋಗ್ಲಿ ಹೇಳು? ಕಂಡಂಗೆಲ್ಲನ ಅವರೇ ಮಾತಾಡಿಸ್ತಾರೆ. ಮಾತಾಡ್ಸಿದ್ಮೇಲೆ ಮಾತಾಡ್ದಿದ್ರೆ ಹೆಂಗೆ ಸುಮ್ಮನೆ ಬರೋಕ್ಕಾಗುತ್ತೆ ಹೇಳು? ಸುಮ್ಮನೆ ಬರ್ಬೇಕು ಕಣೋ ರಾಜ, ಸುಮ್ಮನೆ ಬರ್ಬೇಕು. ಮಕ್ಕಳಿಗೆ ಹೇಳ್ತೀನಿ ಇನ್ನೊಂದ್ಸಲ ಏನಾದ್ರೂ ನಿನ್ನೇನಾದ್ರೂ ಯಾವಳಾದ್ರೂ ಮಾತಾಡ್ಸಕ್ ಬಂದ್ರೆ ನಮ್ಮನ್ನ ಮಾತಾಡ್ಸ್ಬೇಡ್ರಿ, ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತೇಳಿ ಮಕ್ಕಳಿಗೆ ಇನ್ನೊಂದ್ಸಲ ಮಾತಾಡ್ಸಲ್ಲ ಅವರು. ಅವರು ಮಾತಾಡ್ಸ್ದೇಡ್ಕೇನೆ ಕಣ್ಣೀರ್ ಹಾಕೊಂಡು ಮೊಸಳೆ ಕಣ್ಣೀರ್ ಹಾಕ್ತಾರಲ್ಲ, ಅದಕ್ಕೆ ನೀನು ಕರಗಿ ಮಾತಾಡ್ಸಕ್ ಹೋಗ್ಬೇಡ, ಅಯ್ಯೋ ಅಂಬಕ್ ಹೋಗ್ಬೇಡ ಅವ್ರನ್ನ. ನೀನು ಪಾಡಿ ನೀನು ಕೆಲಸ ಮಾಡ್ಕೊಂಡು ಇರೋದ್ ಕಲ್ತ್ಕ. ಆಯ್ತು ಬಿಡಮ್ಮ, ನೀನು ಯಾಕೆ ಇಷ್ಟೊಂದು ರೇಗ್ತೀಯ? ಸುಮ್ಮನೆ ರೇಗಿ ಆಮೇಲೆ ನಿನಗೇನು ರಕ್ತದೊತ್ತಡ ಏನೋ ಜಾಸ್ತಿ ಆಗಿ ಆಮೇಲೆ ಹೆಚ್ಚು ಕಮ್ಮಿ ಆದ್ಗಿದಾತು. ಸುಮ್ಮನಿರು, ನೀನು ಇಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ. ತಾತ ಬಂದೈತೆ ಯಾವಾಗ್ಲನ? ತಾತ ಯಾವಾಗ ಬಂದೆ ತಾತ? ನಾನು ನಿನ್ನ ನೋಡ್ಲೇ ಇಲ್ಲ. ಯಾವಾಗ ಬಂದೆ ತಾತ ನೀನು? ಅಲ್ಲಿ ನನ್ ಗಿಣಿ ಮರಿ ಈಗ ಬಂತೇನಪ್ಪ ಈ ತಾತನ್ ಮಾತಾಡ್ಸಕ್ಕೆ? ನಾನು ಈಟತ್ತು ಎಲ್ಗ್ ಹೋಗೈತಪ್ಪ ನನ್ ಗಿಣಿ ಮರಿ ಅಂತ ತಿಳ್ಕೊಂಡಿದ್ದೆ. ಈಗ ಬಂದಲ್ಲ. ಏನಮ್ಮ ಪೊದ್ದು, ಮನೆಗೆ ಇರ್ಬೇಕು ತಾನೇ ನೀನು? ಬರೀ ಆಟ ಆಡಕ್ ಹೋಗ್ತೀಯಲ್ಲ ಅಲ್ಲಿ ಇಲ್ಲಿ. ನಾನು ಬಂದು ಯೋಟತ್ತಾತು, ನೀನ್ ಯಾವಾಗ ಬಂದಿದ್ಯಾ ಮನೆಗೆ? ಅಯ್ಯೋ ತಾತ, ಮನೆಗೆ ಕುತ್ಕೊಂಡು ಏನ್ ಮಾಡೋಣ, ಬೇಜಾರಾಗುತ್ತೆ. ನನಗೆ ಅಡ್ಗೆ ಮಾಡಕ್ ಬರಲ್ಲ, ಏನು ಬರಲ್ಲ. ಮಾಡಿದ್ರೆ ಕಸ ಹೊಡಿತೀನಿ, ಇಲ್ಲಾಂದ್ರೆ ನೀರ್ ತಂದೊಯ್ತೀನಿ ಅಷ್ಟೇನೆ. ಇವತ್ತು ನಾವು ಗುಡಿಯಕ್ಕೆ ಹೋಗಿದ್ವಿ. ಗುಡಿಯಾಗೆ ಕಸ ಎಲ್ಲ ಹೊಡೆದು ನೀರ್ ಹಾಕಿದ್ವಿ ಗುಡಿಗೆ. ನಾನು ಕಾವೇರಿ ಮಂಜ ರಂಗ ಎಲ್ಲರನ್ನು ತಾತ. ಏನಮ್ಮ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮಾಡ್ರಿ ವಾರ ವಾರನ ಕಸ ಗುಡ್ಸಿ ನೀರ್ ಹಾಕಿ ಕದ್ರ ಹಾಕ್ಬೇಕು ನೀನು ದೇವಸ್ಥಾನದಾಗೆ. ಹಂಗ ದೇವ್ರು ಒಳ್ಳೇದ್ ಮಾಡ್ತಾನೆ, ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಸರಿ ತಾತ, ನಾನು ವಾರ ವಾರನ ನಾನೇ ಮತ್ತಿಗೆ ಅಲ್ಲಿ ಕಸ ಗುಡ್ಸಿ ನೀರ್ ಹಾಕೋದು ಗುಡಿತಾಗೆ. ನಿನಗೆ ಗೊತ್ತಿಲ್ಲೇನಿದು? ಇಲ್ಲಮ್ಮ ನನಗೆ ಗೊತ್ತಿಲ್ಲ. ತಾತ ನೀನು ನನಗೆ ತಿಂಬಕ್ಕೆ ಏನ್ ತಂದೆ ತಾತ? ಯಾಕೆ ತಂದೆ ಕೊಡು ತಾತ? ಯಾತು ತಂದಿಲ್ಲಮ್ಮ. ನಾನು ಯಾತು ಹಣ್ಣು ಪಣ್ಣು ತಾಮಕ್ ಹೋಗ್ಲಿಲ್ಲ. ನನಗೆ ನಿಮ್ಮ ಅಪ್ಪನ ಮೇಲೆ ಸಿಟ್ಟಿತ್ತಲ್ಲ, ಅದಕ್ಕೆ ಬಂದೂಕ್ ತಕೊಂಡು ಅದೇ ಬಂದೆ ಸೀದಾನ. ಹೋಗ್ಬೇಕಾರೆ ದುಡ್ಡು ಕೊಡ್ತೀನಿ, ಯಾತನ್ ತಿಂಬಿವೆ ಅಂತ ಸುಮ್ನಿರು. ಹೋಗು ಇವಾಗ. ಅನ್ನಾಗಿದ್ರೆ ಕಿಸ್ಕೊಂಡು ಉಣ್ಣೋಗಿ ಹೋಗಿ. ಹೋಗ್ ತಾತ, ನನ್ಗೇನು ಹೊಟ್ಟೆ ಹಸ್ತಿಲ್ಲ, ನಾನು ಅನ್ನ ಉಂಬಲ್ಲ. ಯಾತಾದ್ರೂ ಇದ್ರೆ ತಿಂತೀನಿ, ಕಜ್ಜಿಕಾಯಿನೋ ಇಲ್ಲಾಂದ್ರೆ ಯಾತನ ಮಾಡಿರೋದಿದ್ರೆ ತಿಂತೀನಿ. ಸರಿ ಹೋಗಮ್ಮ, ನಿನ್ಗೆ ಯಾ ತಿನ್ಬೇಕು ಅನ್ಸೋದು ಅದನ್ನ ಮನೆಗಿದ್ರೆ ತಗೊಂಡು ತಿನ್ನೋಗಿ ಹೋಗಿ. ಸರಿ ಆಯ್ತು.
ಹೋಗ್ತೀಯಾ ಇನ್ನೇ ಇರ್ತೀಯ ಇಲ್ಲೇನೆ? ಇಲ್ಲಮ್ಮ ಇವಾಗ ನಿಮ್ಮ ಅಮ್ಮಯ್ಯ ಕೋಳಿ ಸಾರು ಮಾಡಕ್ ಹೇಳವಳೆ ಅದಕ್ಕೇನೆ ಕೋಳಿ ಸಾರು ಆದ್ಮೇಲೆ ಉಂಡು ಹೋಗ್ತೀನಿ ನಾನು ಹೌದೇನು? ಹಂಗಾದ್ರೆ ನಾನು ನೀನು ಹೋಗ್ಬೇಕಾರೆ ಮನೆ ತಾಗೆ ಇರ್ತೀನಿ. ಯಾಕಮ್ಮ? ಯಾಕೆಂದ್ರೆ ನೀನೇ ತಾನೇ ಹೋಗ್ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೇನೆ. ನಾನು ಇಲ್ದಿದ್ರೆ ನೀನ್ ಯಾರ ಕೈ ಕೊಡ್ತೀಯ ದುಡ್ಡು ಕೊಡ್ದಂಗ ಅದೇ ಹೋಗ್ತೀಯ ನೀನು. ಅದಕ್ಕೆ ನೀನು ಹೋಗ್ಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ ಕಂತಾತ. ಸರಿ ಅಮ್ಮ ಆಯ್ತು ನೀನ್ ಇರ್ದಿದ್ರು ನಿಮ್ಮ ಅಮ್ಮನ ಕೈಗೆ ಅದು ಕೊಟ್ಟು ಹೋಗ್ತೀನಿ ಹೇಳಮ್ಮ ನಿನಗ್ ದುಡ್ಡು ಕೊಡ್ದಂಗ ಹಂಗೆ ಹೋಗ್ತೀನಾ? ತಿಂಬಕ್ ಬೇರೆ ಯಾತು ತಂದಿಲ್ಲ ನಿನ್ಗೆ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.